ಸವದತ್ತಿ ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನ ಕನ್ನಕ್ಕೂ ಮುನ್ನ ಚಡ್ಡಿ ಗ್ಯಾಂಗ್ ಮಾಡಿದ್ದೇನ್ ಗೊತ್ತಾ? ಸವದತ್ತಿ ಚಿನ್ನದಂಗಡಿ ದರೋಡೆ ಪ್ರಕರಣ, ಆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಇದು. ಚಿನ್ನಕ್ಕೆ ಕನ್ನ ಹಾಕೋಕ್ಕೂ ಮುನ್ನ ಚಡ್ಡಿ ಗ್ಯಾಂಗ್ ಮಾಡಿದ್ದೇನು ಅನ್ನೋದರ ಬಗ್ಗೆ ಡೀಟೇಲ್ ಸಿಕ್ಕಿದೆ. ಚಿನ್ನ ಲೂಟಿಗೂ ಮುನ್ನ ಖದೀಮರಿಂದ 3 ಬೈಕ್ ಕಳ್ಳತನ ಮಾಡಲಾಗಿದೆ. ಚಿನ್ನದಂಗಡಿ ಕಳ್ಳತನಕ್ಕಾಗಿಯೇ ಈ 3 ಬೈಕ್ ಅನ್ನ ಖದೀಮರು ಕದ್ದಿರೋದು. ಚಿನ್ನದಂಗಡಿ ಕಳ್ಳತನದ ಬಳಿಕ ಬೈಕ್ ಅನ್ನ ನದಿಗೆ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. 1.5 ತಿಂಗಳ ಬಳಿಕ ಮಲಪ್ರಭಾ ನದಿಯಲ್ಲಿ ಬೈಕ್ ಪತ್ತೆಯಾಗಿದೆ. ಡಿಸೆಂಬರ್ 22ನೇ ತಾರೀಕು ಸವದತ್ತಿ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ನಿಂದ ಆದಂತಹ ಕಳ್ಳತನ, ಆ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಸಿಗ್ತಾ ಇದೆ. 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಗಿತ್ತು. ಸವದತ್ತಿಯಲ್ಲಿ ಕಳ್ಳತನ, ಬೈಲಹೊಂಗಲದ ಬಳಿ ನದಿಯಲ್ಲಿ ಬೈಕ್ ಪತ್ತೆ. ಕಳ್ಳತನ ಮಾಡಬೇಕು ಅಂತಲೇ ಈ 3 ಬೈಕನ್ನ ಖದೀಮರು ಕದ್ದಿದ್ರು. ಕದ್ದಂತಹ ಬೈಕನ್ನೇ ತೆಗೆದುಕೊಂಡು ಬಂದು ಕಳ್ಳತನ ಮಾಡಿದ್ರು. ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ ನದಿಯಲ್ಲಿ ಪತ್ತೆಯಾದಂತಹ ಬೈಕ್, ಅದನ್ನ ಪೊಲೀಸರು ಈಗ ಹೊರತೆಗೆದಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ನಡೆದಂತಹ ಕಳ್ಳತನ ಪ್ರಕರಣ ಇದು. 1.5 ತಿಂಗಳ ಬಳಿಕ ಈಗ ಈ ಕಳ್ಳತನಕ್ಕೆ ಯೂಸ್ ಮಾಡಿದಂತಹ ಬೈಕ್, ಆ ಬೈಕ್ ನದಿಯಲ್ಲಿ ಸಿಕ್ಕಿದೆ. ಚಡ್ಡಿ ಗ್ಯಾಂಗ್ ಮಾಡಿದ್ದೇನ್ ಗೊತ್ತಾ? ಸವದತ್ತಿ ಚಿನ್ನದಂಗಡಿ ದರೋಡೆ ಪ್ರಕರಣ, ಆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಇದು. ಚಿನ್ನಕ್ಕೆ ಕನ್ನ ಹಾಕೋಕ್ಕೂ ಮುನ್ನ ಚಡ್ಡಿ ಗ್ಯಾಂಗ್ ಮಾಡಿದ್ದೇನು ಅನ್ನೋದರ ಬಗ್ಗೆ ಡೀಟೇಲ್ ಸಿಕ್ಕಿದೆ. ಚಿನ್ನ ಲೂಟಿಗೂ ಮುನ್ನ ಖದೀಮರಿಂದ 3 ಬೈಕ್ ಕಳ್ಳತನ ಮಾಡಲಾಗಿದೆ. ಚಿನ್ನದಂಗಡಿ ಕಳ್ಳತನಕ್ಕಾಗಿಯೇ ಈ 3 ಬೈಕ್ ಅನ್ನ ಖದೀಮರು ಕದ್ದಿರೋದು. ಚಿನ್ನದಂಗಡಿ ಕಳ್ಳತನದ ಬಳಿಕ ಬೈಕ್ ಅನ್ನ ನದಿಗೆ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. 1.5 ತಿಂಗಳ ಬಳಿಕ ಮಲಪ್ರಭಾ ನದಿಯಲ್ಲಿ ಬೈಕ್ ಪತ್ತೆಯಾಗಿದೆ. ಡಿಸೆಂಬರ್ 22ನೇ ತಾರೀಕು ಸವದತ್ತಿ ಪಟ್ಟಣದಲ್ಲಿ ಚಡ್ಡಿ ಗ್ಯಾಂಗ್ನಿಂದ ಆದಂತಹ ಕಳ್ಳತನ, ಆ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಸಿಗ್ತಾ ಇದೆ. 12 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಗಿತ್ತು. ಸವದತ್ತಿಯಲ್ಲಿ ಕಳ್ಳತನ, ಬೈಲಹೊಂಗಲದ ಬಳಿ ನದಿಯಲ್ಲಿ ಬೈಕ್ ಪತ್ತೆ. ಕಳ್ಳತನ ಮಾಡಬೇಕು ಅಂತಲೇ ಈ 3 ಬೈಕನ್ನ ಖದೀಮರು ಕದ್ದಿದ್ರು. ಕದ್ದಂತಹ ಬೈಕನ್ನೇ ತೆಗೆದುಕೊಂಡು ಬಂದು ಕಳ್ಳತನ ಮಾಡಿದ್ರು. ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ ನದಿಯಲ್ಲಿ ಪತ್ತೆಯಾದಂತಹ ಬೈಕ್, ಅದನ್ನ ಪೊಲೀಸರು ಈಗ ಹೊರತೆಗೆದಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ನಡೆದಂತಹ ಕಳ್ಳತನ ಪ್ರಕರಣ ಇದು. 1.5 ತಿಂಗಳ ಬಳಿಕ ಈಗ ಈ ಕಳ್ಳತನಕ್ಕೆ ಯೂಸ್ ಮಾಡಿದಂತಹ ಬೈಕ್, ಆ ಬೈಕ್ ನದಿಯಲ್ಲಿ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.